ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಟ್ರೆಟಿನಾಯಿನ್ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಕ್ಲಿಯರ್ ಸ್ಕಿನ್ ಬೇಕು ಮತ್ತು ಯಾರಿಗೆಲ್ಲ ಪಿಗ್ಮೆಂಟೇಷನ್ ಆಕ್ನಿಯಿಂದ ರಿಲೀಫ್ ಬೇಕು ಅವ್ರು ಖಂಡಿತ ಈ ಕ್ರೀಮ್ನ ಯೂಸ್ ಮಾಡ್ಬೋದು. ಸೊ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ನೀವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಸೊ ಬನ್ನಿ, ಹಾಗಿದ್ರೆ ಇದನ್ನು ಹೇಗೆ ಯೂಸ್ ಮಾಡ್ಬೋದು ಮತ್ತು ಇದರ ಪ್ರೈಸ್ ಎಷ್ಟು ಮತ್ತು ಇದು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನೋಡ್ತಿದ್ದೀರಲ್ಲ, ಇದೆ ಟ್ರೆಟಿನಾಯಿನ್ ಕ್ರೀಮ್. ನಾನಲ್ಲಿ 0.025% ತಗೊಂಡಿದ್ದೀನಿ. ಸೊ ನೀವು ಇದನ್ನೇ ಪರ್ಚೇಸ್ ಮಾಡ್ಬೋದು. ಇದು ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಸೊ ಇದ್ರದ್ದು ಪ್ರೈಸ್ ಬಂದು MRP ಬಂದು 195 ರುಪೀಸ್ ಇದೆ. ಸೊ ಡಿಸ್ಕೌಂಟ್ 5 ರುಪೀಸ್ ಆ ಥರ ಡಿಸ್ಕೌಂಟ್ ಸಿಗುತ್ತೆ. ಸೊ ಇದೆಲ್ಲ ಮೆಡಿಕಲ್ ಶಾಪಲ್ಲೂ ನಿಮಗೆ ಅವೈಲೇಬಲ್ ಇದೆ. ಸೊ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಡರ್ಮಟಾಲಜಿಸ್ಟ್ನ ಒಂದ್ಸತಿ ಕನ್ಸಲ್ಟ್ ಮಾಡಿ. ಸೊ ಇದನ್ನ ಹೇಗೆ ಯೂಸ್ ಮಾಡ್ಬೇಕಂತ ಅಂದರೆ, ಇದನ್ನ ನೀವು ಫಸ್ಟ್ ಇನಿಷಿಯಲಿ ಸ್ಟಾರ್ಟ್ ಮಾಡಬೇಕಾದ್ರೆ 2 ಡೇಸ್ ಒನ್ಸ್ ಅಥವಾ 3 ಡೇಸ್ ಒನ್ಸಿಗೆ ಇದನ್ನ ನೀವು ಅಪ್ಲೈ ಮಾಡಿ. ಸೊ ಇದನ್ನ ಎವ್ರಿ ನೈಟ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದರಿಂದ ನಿಮಗೆ ಆಕ್ನಿ ಕ್ಲಿಯರ್ ಆಗುತ್ತೆ, ಮತ್ತೆ ನಿಮ್ಗೇನು ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ ಅದೆಲ್ಲ ಸ್ಕಿನ್ ಟೋನ್ ಈವನ್ ಆಗಿ ಬರುತ್ತೆ. ಮತ್ತೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಇದು ಅದರಿಂದ ನಿಮಗೆ ರಿಲೀಫ್ ಕೊಡುತ್ತೆ. ಸೊ ಇದನ್ನ ನೀವು ಹೇಗೆ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ, ನಾನು ಆಲ್ರೆಡಿ ಹೇಳಿದಾಗೆ 2 ಡೇಸ್ ಒನ್ಸ್ ಅಥವಾ 3 ಡೇಸ್ ಒನ್ಸ್ ಇದನ್ನ ಯೂಸ್ ಮಾಡಬೇಕು ಇನಿಷಿಯಲಿ, ಅಪ್ ಟು 5 ವೀಕ್ಸ್. ನಂತರ ನೀವು ಇದನ್ನ 2 ಡೇಸ್ ಒನ್ಸ್ ಮತ್ತು ಅಥವಾ ಡೈಲಿ ಒನ್ಸ್ ಕೂಡ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ನಿಮಗೆ ಸ್ಕಿನ್ಗೆ ಯಾವುದೇ ರೀತಿಯಾದ ಇರಿಟೇಷನ್ಸ್ ಅಥವಾ ಏನೇ ಪ್ರಾಬ್ಲಮ್ ಆಗಿಲ್ಲ ಅಂತಂದ್ರೆ ನೀವು ರೆಗ್ಯುಲರ್ ಆಗಿ ದಿನ ಯೂಸ್ ಮಾಡ್ತಾ ಬರ್ಬೋದು. ಸೊ ಇದನ್ನ ಹೇಗೆ ಯೂಸ್ ಮಾಡ್ಬೇಕಂತಂದ್ರೆ, ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಇದನ್ನ ಯಾವಾಗಲೂ ನೈಟ್ ಯೂಸ್ ಮಾಡಬೇಕು, ಡೇ ಟೈಮ್ ಇದನ್ನ ಯೂಸ್ ಮಾಡಬಾರ್ದು. ಸೊ ಇದನ್ನ ನೀವು ನೈಟ್ ಹೇಗೆ ಯೂಸ್ ಮಾಡ್ಬೇಕಂತಂದ್ರೆ, ಮುಖದಲ್ಲಿರುವಂತ ಎಲ್ಲ ಮೇಕಪ್ನ ರಿಮೂವ್ ಮಾಡಿದ್ಮೇಲೆ ಮುಖನ ನೀಟಾಗಿ ವಾಶ್ ಮಾಡಿಕೊಂಡು ಮುಖ ಡ್ರೈ ಆದ್ಮೇಲೆ ಇದನ್ನ ನೀವು ಯಾವ್ದಾದ್ರು ಮಾಯಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿ ನೀವು ಇದನ್ನ ಅಪ್ಲೈ ಮಾಡಬೇಕು. ನಿಮ್ಮ ಹತ್ರ ಯಾವ ಮಾಯಶ್ಚರೈಸರ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀರಾ ಆ ಮಾಯಶ್ಚರೈಸರ್ ಜೊತೆ ಇದನ್ನ ಮಿಕ್ಸ್ ಮಾಡಿ ಯೂಸ್ ಮಾಡಬೇಕು. ನಾನು ವ್ಯಾಸ್ಲಿನ್ ಮಾಯಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಸೊ ಇದನ್ನ ಹೇಗೆ ಮಿಕ್ಸ್ ಮಾಡಿ ಯೂಸ್ ಮಾಡೋದಂತೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಫೇಸಲ್ಲಿ ಯಾವುದೇ ರೀತಿಯಾದ ಮೇಕಪ್ ಕ್ರೀಮ್ ಅಥವಾ ಏನೂ ಇಲ್ಲ ಅಂತ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಸ್ವಲ್ಪ ಮಾಯಶ್ಚರೈಸರ್ನ ಹಾಕೊಂಡಿದ್ದೀನಿ. ಸೊ ಇದನ್ನ ಆದಷ್ಟು ನೈಟ್ ಅಪ್ಲೈ ಮಾಡಿ. ನಂತರ ನಾನಿಲ್ಲಿ ಕ್ರೀಮನ್ನು ಹಾಕೋತಾ ಇದ್ದೀನಿ. ಸೊ ಇದು ರಿಸಲ್ಟ್ ನಿಮಗೆ ಮಿನಿಮಮ್ 12 to 13 ವೀಕ್ಸ್ ಬೇಕಾಗುತ್ತೆ. ಇದರ ರಿಸಲ್ಟ್ನ ನೀವು ನೋಡ್ಬೇಕಂತಂದ್ರೆ ಇದು ತುಂಬಾ ಲಾಂಗ್ ಟೈಮ್ ಹಿಡಿಯುತ್ತೆ. ಇದು ಇದನ್ನ ನೀವು ಪರ್ಚೇಸ್ ಮಾಡಿದ್ರೆ 1 ಇಯರ್ ತನಕ ಯೂಸ್ ಮಾಡ್ಬೋದು. ಸೊ ಈ ತರ ಇದು ಮುಖ ತುಂಬಾ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಟ್ವೆಲ್ 13 ವೀಕ್ಸ್ ಆ ಥರ ಆಗ್ತಾ ಬಂದಾಗ ಸ್ಕಿನ್ ಸ್ವಲ್ಪ ಪೀಲ್ ಆಗಕ್ಕೆ ಶುರುವಾಗುತ್ತೆ. ಸೊ ಆಮೇಲೆ ನಿಮಗೆ ಕ್ಲಿಯರ್ ಸ್ಕಿನ್ ಸಿಗುತ್ತೆ. ಬಟ್ ಇದರಲ್ಲಿ ಯಾವುದೇ ರೀತಿಯಾದ ಇಮಿಡಿಯೇಟ್ ಆಗಿ ನಿಮಗೆ ರಿಸಲ್ಟ್ ಸಿಗಲ್ಲ. 2 ವೀಕ್ಸ್ 3 ವೀಕ್ಸ್ ಯೂಸ್ ಮಾಡಿಬಿಟ್ಟು ಯಾವುದು ರಿಸಲ್ಟ್ ಬಂದಿಲ್ಲ ಅಂತ ಇದನ್ನು ಬಿಟ್ಬಿಡಬಾರ್ದು. ನಿಮಗೆ ಕಂಪ್ಲೀಟ್ ರಿಸಲ್ಟ್ ಬೇಕಂದ್ರೆ ನೀವು 6 ಮಂತ್ಸ್ ಕಾಯಲೇಬೇಕು. 12 ವೀಕ್ಸಿಂದ ನಿಮಗೆ ರಿಸಲ್ಟ್ ಕಾಣಿಸ್ತಾ ಬರುತ್ತೆ. ಈ ಥರ ನಾವು ನೀಟಾಗಿ ಫೇಸ್ಗೆ ಐ ಮತ್ತು ಲಿಪ್ ಏರಿಯಾ ಬಿಟ್ಟು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಬೇಕು. ಇದನ್ನ ಸ್ಕಿನ್ಗೆ ನೀಟಾಗಿ ಕಂಪ್ಲೀಟ್ ಆಗಿ ಬ್ಲೆಂಡ್ ಮಾಡಬೇಕು, ಫುಲ್ ಫೇಸಲ್ಲಿ ಅಬ್ಸರ್ವ್ ಆಗೋವರೆಗೂ. ಸೊ ಈ ಥರ ಫುಲ್ ಫೇಸ್ ಅದನ್ನು ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನೀವು ಇದನ್ನ 6 to 8 ಅವರ್ಸ್ ಫೇಸಲ್ಲಿ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ನಾರ್ಮಲ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೋಬೋದು. ಸೊ ವಾಶ್ ಮಾಡ್ಕೊಂಡ ನಂತರ ಕೂಡ ನೀವು ಬಾಡಿ ಲೋಷನ್ ಅಥವಾ ಮಾಯಶ್ಚರೈಸರ್ನ ಅಪ್ಲೈ ಮಾಡಿ. ನೀವೇನು ರೆಗ್ಯುಲರ್ ಕ್ರೀಮ್ನ ಯೂಸ್ ಮಾಡ್ತಿರ್ತೀವಿ ಅದರ ಜೊತೆಗೆ ನೀವು
ಸನ್ಸ್ಕ್ರೀನ್ನ ಕೂಡ ಯೂಸ್ ಮಾಡಿ. ನಿಮಗೆ ರಿಸಲ್ಟ್ ಬಂದು 12 ವೀಕ್ಸ್ ಅಥವಾ 12 ವೀಕ್ಸ್ ನಂತರ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ಇಮಿಡಿಯೇಟ್ ರಿಸಲ್ಟ್ ಅಂತೂ ಸಿಗಲ್ಲ ಇದರಲ್ಲಿ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಮತ್ತೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ನೋಡ್ತಾ ಇದ್ದೀರಲ್ಲ, ಈ ಥರ ಕಂಪ್ಲೀಟಾಗಿ ಅಬ್ಸರ್ವ್ ಆಗಬೇಕದು. ಸೊ ಬಿಟ್ಟು ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ನೀಟಾಗಿ ಕೋಲ್ಡ್ ವಾಟರಲ್ಲಿ ಅಥವಾ ನಾರ್ಮಲ್ ನಿಮ್ಗೆ ಏನು ವಾಟರ್ ಬೇಕಾದಲ್ಲಿ ನೀವು ವಾಶ್ ಮಾಡಿಕೊಂಡು ಮಾಯಿಶ್ಚರೈಸರ್ ಅಥವಾ ಅದರ ಒಂದು ಲೋಷನ್ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನೀವು ರೆಗ್ಯುಲರ್ ಸ್ಕ್ರೀನ್ ಜೊತೆ ಸನ್ಸ್ಕ್ರೀನ್ ಅಪ್ಲೈ ಮಾಡೋದನ್ನು ಮಿಸ್ ಮಾಡಬೇಡಿ. 12 ವೀಕ್ಸ್ ನಂತರ ರಿಸಲ್ಟ್ನ ನೀವು ನೋಡ್ಬೋದು.